ಕೆಂಗಲ್ ಹನುಮಂತಯ್ಯರವರ ನೆನಪಿನ ಕಾರ್ಯಕ್ರಮದಲ್ಲೆಲ್ಲ ಪ್ರತಿಮೆ ನಿರ್ಮಿಸಲು ಹೋರಾಡಿದವರ ಹೆಸರು. ಹೌದು, ರಾಮನಗರದಲ್ಲಿ ಇದೇ ತಿಂಗಳ 15ನೇ ತಾರೀಖಿನ ಭಾನುವಾರ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜನಜಾಗೃತಿ ವೇದಿಕೆ ಮತ್ತು ನಮ್ಮವರು ತಂಡದಿಂದ ಸ್ವಾಭಿಮಾನಿ ರಾಜಕಾರಣಿ, ವಿಧಾನಸೌಧದ ನಿರ್ಮಾತೃ ಹಾಗೂ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯರವರ ನೆನಪು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದಿನ ಕಾಲಮಾನದಲ್ಲೂ ಅವರ ನೆನಪು ಮಾಡಿಕೊಳ್ಳುತ್ತಿರುವುದಕ್ಕೆ ಮೊದಲಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಹೇಸಿಗೆ ಹುಟ್ಟಿಸುವ ಇಂದಿನ ರಾಜಕಾರಣದಲ್ಲಿ ಇಂತಹ ಸಜ್ಜನ ರಾಜಕಾರಣಿ, ಅದರಲ್ಲೂ ನಮ್ಮ ನೆಲದ ಮಗನಿಗೆ ಗೌರವ ಸೂಚಿಸಬೇಕಾದ್ದು ಪ್ರತಿಯೊಬ್ಬ ನಾಗರಿಕರ ಕೆಲಸವೂ ಹೌದು. ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ 7 ಬಾರಿ ಜೈಲುವಾಸ ಅನುಭವಿಸಿ ಮೊದಲ ಚುನಾಯಿತ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಮಂತ್ರಿಯಾಗಿ ಅವರ ಸೇವೆ ಒಂದು ಭಾಗವಾದರೆ, ಇಂದಿಗೂ ಪ್ರಪಂಚದಾದ್ಯಂತ ಪ್ರಚಲಿತ ಹೆಸರಾಗಿರುವ ವಿಧಾನಸೌಧದ ನಿರ್ಮಾತೃ ಇವರೇ ಎಂಬುದು ಮತ್ತೊಂದು ಭಾಗವಾಗಿದೆ. ಕೆಂಗಲ್ ಹನುಮಂತಯ್ಯರವರ ಹೆಸರು ಇನ್ನೇನು ಮುಗಿದೇ ಹೋಯಿತು ಎನ್ನುವಂತಹ ಸಂದರ್ಭದಲ್ಲಿ ರಾಮನಗರದ ನೆಲದಲ್ಲಿ ಅವರ ಹೆಸರು ಉಳಿಯಬೇಕೆಂಬ ಆಸೆಯೊತ್ತು ಅವರ ಪ್ರತಿಮೆ ನಿರ್ಮಿಸಲು ಮುಂದಡಿಯಿಟ್ಟವರು ನಿವೃತ್ತ ಪ್ರೊಫೆಸರ್ ಶಿವನಂಜಯ್ಯರವರು. ರಾಮನಗರದ ಹಳೆ ಬಸ್ ನಿಲ್ದಾಣದಲ್ಲಿನ ವೃತ್ತಕ್ಕೆ ಕೆಂಗಲ್ ಹನುಮಂತಯ್ಯ ವೃತ್ತ ಎಂದು ನಾಮಕರಣ ಮಾಡಿದಾಗ ಅದನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ CP ಯೋಗೇಶ್ವರ್ ಅವರು ಉದ್ಘಾಟಿಸಿದ್ದರು. ಆ ವೃತ್ತದಲ್ಲಿ ಪ್ರತಿಮೆ ಸ್ಥಾಪಿಸಬೇಕೆಂಬ ಹಠ ತೊಟ್ಟ ಪ್ರೊಫೆಸರ್ ಶಿವನಂಜಯ್ಯರವರು 11 ಮಂದಿಯ ಸಮಿತಿ ಮಾಡಿಕೊಂಡು ಹೊರಟಾಗ ಮೊದಲು ಸಹಾಯ ಹಸ್ತ ಚಾಚಿದ್ದು ಮತ್ತೋರ್ವ ಸಜ್ಜನ ರಾಜಕಾರಣಿ CM ಲಿಂಗಪ್ಪರವರು. ಅವರ ಜೊತೆಗೆ CP ಯೋಗೇಶ್ವರ್, HC ಬಾಲಕೃಷ್ಣ, ಲೇಔಟ್ ಕೃಷ್ಣಪ್ಪ, ಬಾಗೇಗೌಡರು, ಬಮುಲ್ ಸೇರಿದಂತೆ ಹಲವು ಮಂದಿ ಧನ ಸಹಾಯ ಮಾಡಿದ್ದಾರೆ. ಇದರ ಒಟ್ಟು ಖರ್ಚು ಹತ್ತಿರ 1/2 ಕೋಟಿ. ಪ್ರೊಫೆಸರ್ ಶಿವನಂಜಯ್ಯರವರೇ ವೈಯಕ್ತಿಕವಾಗಿ 3-4 ಲಕ್ಷ ಖರ್ಚು ಮಾಡಿದ್ದಾರೆಂದು ಅವರ ಆಪ್ತ ವಲಯದವರೇ ಹೇಳುತ್ತಾರೆ. ರಾಮನಗರದಲ್ಲಿ ಭಾನುವಾರ ಇದೇ ಪ್ರತಿಮೆಗೆ ವಿಶೇಷ ಅಲಂಕಾರ ಮಾಡಿ ಗೌರವ ಅರ್ಪಿಸಿಯೇ ಕಾರ್ಯಕ್ರಮ ಮಾಡಲಾಗುತ್ತದೆ. ಅದಕ್ಕೆ ಶ್ರಮಿಸಿದ 11 ಮಂದಿಯಲ್ಲಿ ಹೆಚ್ಚಿನ ಪರಿಶ್ರಮ ಪ್ರೊಫೆಸರ್ ಶಿವನಂಜಯ್ಯರವರದ್ದಿದೆ. ಆ 11 ಮಂದಿಯಲ್ಲಿ ಸೂಚಿ ಗಂಗಾಧರರವರ ಹೆಸರು ಹೊರತುಪಡಿಸಿ ಪ್ರೊಫೆಸರ್ ಶಿವನಂಜಯ್ಯರವರ ಆದಿಯಾಗಿ ಯಾರ ಹೆಸರಿಲ್ಲದಿರುವುದು ಆ ಸಮಿತಿಯ ಸಂಪರ್ಕದಲ್ಲಿದ್ದವರೆಲ್ಲರಿಗೂ ಬೇಸರ ಉಂಟು ಮಾಡಿರುವುದು ಸತ್ಯ. ಈ ಕಾರ್ಯಕ್ರಮವೇ ಬೇರೆ, ಪ್ರತಿಮೆ ಕಾರ್ಯಕ್ರಮವೇ ಬೇರೆ ಎಂದು ಹೇಳಬಹುದು. ಆದರೆ ಆ ಪ್ರತಿಮೆ ಇರುವುದರಿಂದಲೇ ಇಂತಹ ಅನೇಕ ಕಾರ್ಯಕ್ರಮಗಳು ನಡೆಯಲು ಕಾರಣ ಎಂಬುದಂತೂ ಸತ್ಯವಾಗಿದೆ ಅಲ್ಲವೇ? ಹೆಸರೇ ಮುಖ್ಯವಲ್ಲದಿರಬಹುದು, ಇದ್ದಿದ್ದರೆ ಅದರ ಮತ್ತು ಕಾರ್ಯಕ್ರಮದ ರೂವಾರಿಗಳ ಗೌರವ ಮತ್ತಷ್ಟು ಹೆಚ್ಚಾಗುತ್ತಿತ್ತು, ಭಾಗವಹಿಸಲು ಉತ್ಸುಕತೆ ಮತ್ತಷ್ಟು ಹೆಚ್ಚಾಗುತ್ತಿತ್ತು. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ರೂಪಿಸುವವರು ಹಿಂದಿನ ಶ್ರಮಿಕರನ್ನು ಗಮನದಲ್ಲಿಟ್ಟುಕೊಳ್ಳುವುದು ಒಳಿತು ಎಂಬುದಷ್ಟೇ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದ ಮನವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.